ಭವ್ಯ ಮೇಲಿನ ಸಿಟ್ಟಿಗೆ ಬಿಗ್ ಬಾಸ್ ಪ್ರಾಪರ್ಟಿ ಪುಡಿ ಪುಡಿ. ಗೌತಮಿ ಹೋದ್ಮೇಲೆ ಉಗ್ರಾವತಾರ ತಾಳಿದ ಮಂಜಣ್ಣ. ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲಿಗೆ ಒಂದೇ ಒಂದು ವಾರ ಮಾತ್ರ ಬಾಕಿ ಇದೆ. ಕೊನೆಯ ವಾರ ಅಂತ ಖುಷಿಯಲ್ಲಿ ಇರಬೇಕಾದ ಸ್ಪರ್ಧಿಗಳು ಏಕಾಏಕಿ ಸಿಡಿದೆದ್ದಿದ್ದಾರೆ. ಹೌದು, 114ನೇ ದಿನಕ್ಕೆ ಬಿಗ್ ಬಾಸ್ ಕಾಲಿಟ್ಟಿದೆ. ಇನ್ನೇನು ಒಂದೇ ಒಂದು ವಾರದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅಂತ ಗೊತ್ತಾಗುತ್ತೆ. ಆದರೆ ಇದರ ಮಧ್ಯೆ ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ದೊಡ್ಡ ಕಿಡಿ ಹೊತ್ಕೊಂಡಿದೆ. ಸುಮ್ಮನೆ ಹಳೆ ವಿಚಾರವನ್ನ ಎತ್ಕೊಂಡು ದ್ವೇಷ ಬೆಳೆಸ್ಕೊಳ್ತಿದ್ದಾರ ಸ್ಪರ್ಧಿಗಳು ಅಂತ ಅನುಮಾನ ಮೂಡ್ತಾ ಇದೆ. ಭವ್ಯ ಮೇಲಿನ ಕೋಪಕ್ಕೆ ಬಿಗ್ ಬಾಸ್ ಪ್ರಾಪರ್ಟಿ ಪುಡಿಪುಡಿಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿರುವ 6 ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಈ ಚಟುವಟಿಕೆ ವೇಳೆ ಉಗ್ರ ಮಂಜು ಭವ್ಯ ಮೇಲೆ ಕೋಪ ತೀರಿಸಿಕೊಂಡಿದ್ದಾರೆ. ಭವ್ಯ ಫೋಟೋ ಹಾಕಿದ್ದ ಮಡಿಕೆ ಹೊಡೆದ ಟೇಬಲ್, ಡ್ರಮ್ ಸೇರಿ ಇನ್ನಿತರೆ ವಸ್ತುಗಳನ್ನ ಪೀಸ್ ಮಾಡಿದ್ದಾರೆ. ಮೊದಲು ಮಂಜಣ್ಣ ಅಂತೀರಾ, ಆಮೇಲೆ ಮಂಜು ಅವರೇ ಅಂತೀರಾ. ತ್ರಿವಿಕ್ರಮ್ ಅವರಿಂದಲೇ ಇಲ್ಲಿ ತನಕ ಬಂದೆ ಅಲ್ವಾ, ಯಾರಿಗೋ ಸಿಗಬೇಕಾಗಿದ್ದ ಕ್ಯಾಪ್ಟನ್ಸಿಯನ್ನ ಮೋಸ ಮಾಡಿ ಆಟ ಆಡಿದ್ರಿ. ಆಗ ಭವ್ಯ, ನಾನೇನಾದ್ರೂ ಅಗ್ರಿಮೆಂಟ್ ಮಾಡಿದ್ನ ಮಂಜಣ್ಣ ಅಂತ ಕರಿತೀನಿ ಅಂತ? ಮೊದಲು ನಿಮ್ಮಲ್ಲಿ ಎಷ್ಟು ತೂತು ಇದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಗೌತಮಿ ವಿಚಾರಕ್ಕೆ ನಾನು ಬಂದಿದ್ದೀನ? ಅರ್ಹತೆ ಇಲ್ಲ ನಿಮ್ಗೆ ನನ್ನ ಬಗ್ಗೆ ಮಾತಾಡೋಕೆ. ಗೆಟ್ ಲಾಸ್ಟ್ ಅಂತ ಸಿಟ್ಟಿಗೆದ್ದಿದ್ದಾರೆ. ಮೋಕ್ಷಿತಾ, ಭವ್ಯ, ತ್ರಿವಿಕ್ರಮ್ ಫೋಟೋ ಹೊಡೆದು ತಮ್ಮ ಕೋಪವನ್ನ ತಣ್ಣಗ್ ಮಾಡ್ಕೊಂಡಿದ್ದಾರೆ. ರಜತ್ ಕೂಡ ಯಾರ್ದೋ ಫೋಟೋಗೆ ಹೊಡೆದಿದ್ದಾರೆ. ಅದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಂಡಿಲ್ಲ. ಅದರಂತೆ ಮಂಜು ಅವರು ರಜತ್ ಫೋಟೋವನ್ನ ಮಡಿಕೆಗೆ ಅಂಟಿಸಿ ಮನಸೋ ಇಚ್ಛೆ ಹೊಡೆದಿದ್ದಾರೆ. ಈ ವೇಳೆ ರಜತ್ ಹಾಗೂ ಮಂಜು ನಡುವೆ ವಾಕ್ಸಮರ ನಡೆದು ಹೋಗಿದೆ. ರಜತ್ ಫೋಟೋ ಇರುವ ಮಡಿಕೆ ಹೊಡೆದ ಮಂಜು ಕೋಪದಲ್ಲೇ ಮನೆಗೆ ಬಂದಾಗ ಗ್ಯಾಂಗ್ ಗಳನ್ನ ಹರಿದು ಹಾಕ್ತೀನಿ, ಕಿತ್ತಾಕ್ತೀನಿ ಅಂತ ಹೇಳಿದ್ರಿ. ಮುಂಚೆ ನಂದು ಗೌತಮಿಯ ಫ್ರೆಂಡ್ಶಿಪ್ ನ ಏನೂ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ರಜತ್ ಮೊದಲು 7-8 ವಾರ ನೀನು ಗುಳ್ಳೆನರಿ ತರ ಇದ್ದೆ ಎಂದು ಹಂಗಿಸಿದ್ದಾರೆ. ಹೀಗೆ ಅನ್ನುತ್ತಿದ್ದಂತೆ ನಿನ್ನ ವ್ಯಕ್ತಿತ್ವ ನೀನು ನೋಡ್ಕೋ ಹೋಗಲೇ ಎಂದು ಮಂಜು ಏಕವಚನದಲ್ಲಿ ಬೈದಿದ್ದಾರೆ. ಬೈಗುಳ ಹೇಗೆ ತಾರಕಕ್ಕೇರಿತೋ ರಜತ್ ಕೂಡ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ. ರಜತ್ ಪದೇ ಪದೇ ಅವಾಚ್ಯ ಶಬ್ದವನ್ನ ಬಳಸ್ತಾ ಇರೋದು ಕೂಡ ಬಿಗ್ ಬಾಸ್ ನೋಡುಗರ ಅನುಮಾನಕ್ಕೆ ಕಾರಣವಾಗಿದೆ. ಯಾಕೆ ಬಿಗ್ ಬಾಸ್ ರಜತ್ ಪರವಾಗಿ ಇದ್ದಾರೆ ಎಂದು ಎಲ್ಲರೂ ಮಾತನಾಡ್ಕೊಳ್ತಿದ್ದಾರೆ. ನಿನ್ನ ಯೋಗ್ಯತೆಗೆ ಅಷ್ಟೇ ಒನ್ ಅಂಡ್ ಓನ್ಲಿ ಬರ್ತೀಯ ರಜತ್ ಎಂದು ಮಂಜು ಜಗಳಕ್ಕೆ ಕರೆದಿದ್ದಾರೆ. ಇನ್ನು ಹನುಮಂತನ ಲೆಕ್ಕಾಚಾರ ಹಾಕೊಂಡು ಗೇಮ್ ಆಡುವವರಲ್ಲ, ಈ ಕ್ಷಣದಲ್ಲಿ ಜೀವಿಸುವ ವ್ಯಕ್ತಿ. ಬಿಗ್ ಬಾಸ್ ಮನೆಗೆ ಬರುವಾಗಲೂ ಟ್ರೋಫಿ ಮೇಲೆ ಕಣ್ಣಿಟ್ಕೊಂಡು ಬಂದಿರಲಿಲ್ಲ. ನಾನು ಬಂದ 2 ವಾರಕ್ಕೆ ಸುದೀಪ್ ಸರ್ ಕಡೆಯಿಂದ ಕಿಚ್ಚಿನ ಚಪ್ಪಾಳೆ ಸಿಕ್ತು. ಅದೇ ನನಗೆ ಬಿಗ್ ಬಾಸ್ ಟ್ರೋಫಿ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರ ಆಟ ಒಂದೊಂದು ರೀತಿ ಇರುತ್ತೆ. ಎಲ್ಲರೂ ವೈಯಕ್ತಿಕ ದ್ವೇಷದ ಕಡೆ ಗಮನ ನೀಡುತ್ತಾರೆ. ಒಬ್ಬರನ್ನ ಇನ್ನೊಬ್ರು ಟಾರ್ಗೆಟ್ ಮಾಡಿಕೊಂಡು ಕಾಲ ಕಳೆದಿದ್ದಾರೆ. ಆಟಕ್ಕಾಗಿ ಇನ್ನೊಬ್ಬರನ್ನ ತುಳಿಯಲು ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇತರರ ಮೇಲೆ ಪಿತೂರಿ ಮಾಡ್ತಾರೆ. ಆದ್ರೆ ಹನುಮಂತ ಇಂಥ ಕೆಲಸ ಮಾಡಲೇ ಇಲ್ಲ. ಅವರದ್ದು ಏನಿದ್ದರೂ ನೇರ ಆಟ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ. ಬಿಗ್ ಬಾಸ್ ನೋಡೋ ಜನರು ಮಾತ್ರ ಭವ್ಯ, ರಜತ್ಗೆ ಮಾತ್ರ ಬಿಗ್ ಬಾಸ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕಮೆಂಟ್ ಮಾಡಿ, ಉಗ್ರ ಮಂಜು ವ್ಯಾಘ್ರದಂತಿದ್ದವರು ಜಿಂಕಿಯಾಗಿ ಬದಲಾಗಿದ್ದಾರೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸೆನ್ಷಿಯಲ್ ನ್ಯೂಸ್.